ಹಾಯ್, ನಾನು ನಿತೀಶ್. ನೀವು ನೋಡ್ತಾ ಇರೋ ಟೆಕ್ ಬ್ಲಾಗ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ಎಪಿಸೋಡ್ನಲ್ಲಿ ನಾನು ಬೋಯಾ M1 ಮೈಕ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವೇನಾದ್ರು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಫಾಲೋ ಮಾಡಿ. ನೋಡ್ತಾ ಇರೋ ಬೋಯಾ ಮೈಕ್ ಇದು. ಇದ್ರ ಮಾಡೆಲ್ ಬಂದ್ಬಿಟ್ಟು BY M1 ಅಂತ ಇದು. ಸೊ ಬಾಕ್ಸನ್ನು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಕ್ವಾಲಿಟಿ ವೈಸ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿ ನೋಡೋದಾದರೆ ಇಲ್ಲಿ ಬಾಕ್ಸಲ್ಲಿ ಫೀಚರ್ಸ್ ಇದೆ. ಈ ಫೀಚರ್ಸ್ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇನ್ಕ್ಲೂಡ್ಸ್ ಲೇಬಲ್ ಕ್ಲಿಪ್ ಅಂತ, ಆಮೇಲೆ LR44 ಬ್ಯಾಟ್ರಿ, ಆಮೇಲೆ ಫೋಮ್ ವಿಂಡ್ ಸ್ಕ್ರೀನ್, ಆಮೇಲೆ 1/4 ಅಡಾಪ್ಟರ್. ಸೊ ಇಷ್ಟು ಈ ಬಾಕ್ಸ್ ಒಳಗಡೆ ಇರುತ್ತೆ. ನಾನು ತೋರಿಸ್ತೀನಿ ಒಂದೊಂದೇ ಎಲ್ಲ. ಇವಾಗ ಅನ್ಬಾಕ್ಸ್ ಮಾಡೋಣ ಇದು. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ಒಂದು ಪೌಚ್ ಇದೆ ಆ್ಯಕ್ಚುಲಿ. ಇದೊಂಥರ ಲೆದರ್ ಪೌಚ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇನ್ನು ನೀವು ನೋಡೋದಾದರೆ ಇಲ್ಲಿ ಬೋಯಾದು ಬ್ರ್ಯಾಂಡಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಎಂಬೋಸ್ಡ್ ಬ್ರ್ಯಾಂಡಿಂಗ್ ಅದು. ಇನ್ನು ಬಾಕ್ಸ್ ಒಳಗಡೆ ಬಂದ್ಬಿಟ್ಟು ಯೂಸರ್ ಮ್ಯಾನ್ಯಲ್ ಇದು ಹೆಂಗೆ ಯೂಸ್ ಮಾಡೋದು ಏನು ಅಂತ ಎಲ್ಲ ಮ್ಯಾನ್ಯಲ್ಲು. ಸೊ ಇದು ನೋಡ್ಕೊಳ್ಳಿ ಅಷ್ಟೇ, ಬೇಸಿಕ್ ಥಿಂಗ್ಸ್ ಇರುತ್ತೆ ಇದರಲ್ಲೆಲ್ಲ. ಇನ್ನೇನಿದೆ ಅಂತ ನೋಡೋದಾದರೆ ಇದರಲ್ಲಿ ವಾರಂಟಿ ಕಾರ್ಡ್ ಇದು, ಬೋಯಾ ಮೈಕ್ದು ವಾರಂಟಿ ಕಾರ್ಡ್ ಇದು. ಇನ್ನೇನಿಲ್ಲ ಅಷ್ಟೇ. ಸೊ ಆ್ಯಕ್ಚುಲಿ ಇದು ಕವರ್ ತುಂಬಾ ಚೆನ್ನಾಗಿದೆ. ಇನ್ನು ಕ್ವಾಲಿಟಿ ವೈಸ್ ಅದು ಮಾತಾಡೋದಾದ್ರೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಲೆದರ್ ಪ್ಯಾಕಿಂಗ್ ಇದು. ಇನ್ನು ನೋಡೋದಾದ್ರೆ ಇದು ಬೋಯಾ ಮೈಕು. ಸೊ ಚೆನ್ನಾಗಿದೆ ಮೈಕು, ಎಲ್ಲ ಚೆನ್ನಾಗಿದೆ. ಕೇಬಲ್ ಕೂಡ ತುಂಬ ಲೆಂತಿ ಆಗಿದೆ. ಇದು ನೋಡೋದಾಗಿದ್ರೆ ಇಲ್ಲಿ ಇದೆಯಲ್ಲ, ಇದು ಬೆಲ್ಟ್ ಬಕ್ಕಲ್ಗೆ ಹಾಕೊಬೋದು, ಆ ಬೆಲ್ಟ್ ಬಕ್ಕಲ್ಗೆ. ಸೊ ಇನ್ನು ಹೇಳ್ತೀನಿ. ಇವಾಗ ಫಸ್ಟು ಪೌಚಲ್ಲಿ ಏನೇನಿದೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಫುಲ್ ಏನೇನೋ ಇದೆ, ಮತ್ತು ಇದೊಂದು ಸಿಲಿಕಾನ್ ಜೆಲ್. ಇಲ್ಲಿ ಇನ್ನಷ್ಟೇ, ಇನ್ನೇನಿಲ್ಲ ಇದು ಪೌಚಲ್ಲಿ. ಸೊ ನೀವು ನೋಡೋದಾದ್ರೆ ಇಲ್ಲಿ ಎಲ್ಲ ಅದೇ ನಾನು ಯಾವಾಗಲೇ ಹೇಳಿದ್ನಲ್ಲ, ಅಲ್ಲಿ ಎಲ್ಲ ಇದರಲ್ಲೇ ಇದೆ. ಇವಾಗ ಪ್ಯಾಕೆಟ್ ಓಪನ್ ಮಾಡೋಣ. ಇದು ಪ್ಯಾಕೆಟ್ ಓಪನ್ ಮಾಡಿದ್ರೆ ನೀವು ನೋಡ್ಬೋದು, ಅದು ಅದೇ ಕಾಲರ್ ಕ್ಲಿಪ್. ಅದು ಆ್ಯಕ್ಚುಲಿ ಕಾಲರ್ ಕ್ಲಿಪ್ಪು ಮತ್ತು LR44 ಬ್ಯಾಟ್ರಿ. ಸೊ ಇದರಲ್ಲಿ ಅದು ಇದಕ್ಕೆ ಹಾಕೊಳಕ್ಕಿಲ್ಲಿ ನಾನು ಅದ್ರ ಬಗ್ಗೆ ತೋರಿಸ್ತೀನಿ ಎಲ್ಲ. ಅದಕ್ಕಿಂತ ಮುಂಚೆ ಇದು ವಿಂಡ್ ಸ್ಕ್ರೀನ್ ಫೋಮ್ ಅಂತ ನಾನು ಹೇಳಿದ್ನಲ್ಲ, ವಿಂಡ್ ಸ್ಕ್ರೀನ್ ಫೋಮ್ ಅಂತ. ಇದು ಮೈಕ್ ಹಾಕೊಳೋದು. ನಾನು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಅದು ಕೂಡ. ಸೊ ಇದು ಬಂದು 1/4 ಅಡಾಪ್ಟರ್. ಇದು ಕೂಡ ನಾನು ತೋರಿಸ್ತೀನಿ ನೋಡಿ ಅಲ್ಲಿ. ಇದು 3.5 mm ಜಾಕ್ ಇದೆಯಲ್ಲ, ಅದಕ್ಕೆ ಕನೆಕ್ಟರ್ ಇದೆ ಆ್ಯಕ್ಚುಲಿ. ಸೊ ಇದು ಕನೆಕ್ಟ್ ಮಾಡ್ಕೊಳೋದಷ್ಟೇ. ಇದು ಬೇರೆ ಕನೆಕ್ಟರ್ಗೆ ಯೂಸ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಇದೆಲ್ಲ. ಮೈಕ್ ಕೂಡ ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೀವು ನೋಡಿ ಹೆಂಗಿದೆ ಅಂತ ಮೈಕ್ ಇದು. ಸೊ ಇದು ಬಂದು ಕೇಬಲ್ ಏನಿಲ್ಲ ಅಂದ್ರೆ ಒಂದು 20 ಫೀಟ್ ಇದೆ ಇದು ಕೇಬಲ್. ಇದು ತುಂಬ ಲೆಂತಿಯಾಗಿ ಕೂಡ ಇದೆ. ನೀವು ಇದು 3.5 mm ಜಾಕ್. ಇದು ನೀವು ಫೋನಿಗೆ ಕನೆಕ್ಟ್ ಮಾಡ್ಬೋದು, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು, ಮತ್ತು ಸಿಸ್ಟಮ್ಗೂ ಕನೆಕ್ಟ್ ಮಾಡ್ಬೋದು, ಮತ್ತು DSLR ಕ್ಯಾಮ್ರಾ ಕೂಡ ಕನೆಕ್ಟ್ ಮಾಡ್ಬೋದು. ಇದು 3.5 mm ಜಾಕ್. ಸೊ ಇದು 20 ಫೀಟ್ ಇದಿರುತ್ತೆ ಲೆಂತ್, ತುಂಬಾ ಲೆಂತ್ ಇದೆ. ಸೊ ಎಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು. ಇನ್ನು ಇದ್ರ ಬಗ್ಗೆ ಮಾತಾಡಿದ್ರೆ ಶೆಲ್ ಹಾಕೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ಶೆಲ್ ಹಾಕೋದು ಆ್ಯಕ್ಚುಲಿ ಅಲ್ಲಿ. ಸೊ ಇದು LR44 ಬ್ಯಾಟ್ರಿ ಇದೆಯಲ್ಲ, ಆ ಶೆಲ್ ಇಲ್ಲ ಇದ್ರಲ್ಲಿ ಹಾಕೋದು ಅಷ್ಟೇ. ಸೊ ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ ಪ್ಲಸ್ ಸಿಂಬಲ್ ಹತ್ರ ನೀವು ನೋಡಿಕೊಂಡು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸೊ ಅಲ್ಲಿ LR44 ಬ್ಯಾಟ್ರಿ ನಾನು ಹಾಕ್ತಾಯಿದ್ದೀನಿ ಇವಾಗ. ಸೊ ಇದು ಹಾಕ್ಮೇಲೆ ಮತ್ತೆ ನೀವು ನಾರ್ಮಲಾಗಿ ಕ್ಯಾಪ್ ಕ್ಲೋಸ್ ಮಾಡ್ಬಿಡೋದು ಅಷ್ಟೇ. ಓಕೆ, ಕ್ಲೋಸ್ ಆಯ್ತಿದ್ದು. ಸೊ ನೀವು ನೋಡ್ಬೋದು ಇಲ್ಲೊಂದು ಸ್ವಿಚ್ ಇದೆ. ಇದು ಸ್ಮಾರ್ಟ್ ಫೋನ್ಸ್ಗೆ ಅಂತ, ಆಮೇಲೆ ಕ್ಯಾಮ್ರಾಗೆ ಅಂತ. ನೀವು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡೋಕ್ಕಾದ್ರೆ ಬ್ಯಾಟ್ರಿ ಏನು ಬೇಕಾಗಿಲ್ಲ, ಬಟ್ ಬ್ಯಾಟ್ರಿ ಇದ್ರೂ ಏನಾಗಲ್ಲ. ಬಟ್ ಕ್ಯಾಮ್ರಾ ಯೂಸ್ ಮಾಡೋಂಗಿದ್ರೆ ಬ್ಯಾಟ್ರಿ ಬೇಕಾಗುತ್ತೆ. ಒಳಗಡೆ LR44 ಬ್ಯಾಟ್ರಿ ಹಾಕಿದ್ದೀನಲ್ಲ, ಅದು ಬೇಕಾಗುತ್ತೆ ಆ್ಯಕ್ಚುಲಿ ಇದಕ್ಕೆ.
ಕ್ಯಾಮ್ರಾಗೆ ಯೂಸ್ ಮಾಡೋಕ್ಕಿದ್ರೆ ಮಾತ್ರ ಹಾಕ್ತೀನಿ. ಇವಾಗ ವಿಂಡ್ ಫೋನ್ ಕವರ್ ಆಗ್ತಾ ಇರೋದು. ಸೊ ಇದು ಬಂದು ನೀವೇನಾದ್ರು ಔಟ್ಸೈಡ್ ಏನಾದರೂ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಗಾಳಿ ಇದ್ದಾಗ ಇದು ಸ್ವಲ್ಪ ನಮಗೆ ವಿಂಡ್ದೆಲ್ಲ ನಾಯ್ಸ್ ರಿಡಕ್ಷನ್ ಆಗುತ್ತೆ. ಇದು ಬಂದು ಕ್ಲಿಪ್, ಕಾಲರ್ ಕ್ಲಿಪ್. ಇದು ಬಂದು ನಮ್ಮ ಶರ್ಟ್ಸ್ಗೆ ಎಲ್ಲ ಹ್ಯಾಂಗ್ ಮಾಡ್ಕೊಳೋದಕ್ಕೆ ಕಾಲರ್ ಕ್ಲಿಪ್ಪು. ಫ್ರೆಂಡ್ಸ್, ಇವಾಗ ಈ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ನಾನು. ನೀವು ನೋಡ್ಬೋದು ಇವಾಗ ನಾನು ಮೈಕ್ನ ವೇರ್ ಮಾಡಿಲ್ಲ, ಅಂದರೆ ಮೈಕ್ ಯೂಸ್ ಮಾಡ್ತಿಲ್ಲ. ಸೊ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಶಾರ್ಟಲ್ಲಿ ನಾನು ಮೈಕ್ ಹಾಕೊಂಡು ಮಾತಾಡ್ತೀನಿ. ಸೊ ನಿಮಗೆ ಆಡಿಯೋ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಹೆಂಗೆ ಬರುತ್ತೆ ಏನು ಅಂತ. ಅಷ್ಟೊತ್ತು ಮೈಕ್ ಇಲ್ಲದೆ ಮಾತಾಡಿದೆ, ನಿಮ್ಗೆ ಗೊತ್ತಾಗಿರುತ್ತೆ ಅಲ್ಲೇ ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ. ಇವಾಗ ನಾನು ಮೈಕ್ ಹಾಕ್ಕೊಂಡಿದ್ದೀನಿ, ನಾನು ವಿತ್ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಆಡಿಯೋ ಕ್ವಾಲಿಟಿ ಅಲ್ಲೇ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ, ವಿತ್ ಮೈಕು ವಿತೌಟ್ ಮೈಕು. ಸೊ ನೀವೇನಾದ್ರೂ ಈ ಮೈಕ್ನ ತೊಗೊಬೇಕು ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತೊಗೊಬೋದು ಈ ಮೈಕ್ನ. ಸೊ ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಹಂಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.